ಏನ್ ಚೆನ್ನಾಗಿ ಕಂಡೆಯಪ್ಪ ಅಂತ ಇದು ಜನಪದ. ಈ ಏನಾದವಳೆ ಅಂದ್ರೆ ಹಂಗಾವರೆ ಮತ್ತೆ ಚಂದಕ್ಕಿ ಮಾಲೆ ಬೀಳ್ತಂತೆ, ಚಂದಕ್ಕಿ ಎಲ್ಲಾರು ಚಂದಕ್ಕೆ ಮಾಲೆ ಬೀಳ್ತಂತೆ ಅಂತಾವ ಚಂದಾವರೆ ಅಂತ ಅವ್ರು ಮುಂದಾವರೆ ಹೇಳ್ತಿರೋದು. ಅದಕ್ಕೆ ಮುಂದಾವರೆ ಇರುವಂತೆ ಚಂದಾವರೇನೇ ಇರೋದು. ಅದು ನಮ್ಮ ಜನಪದ ಹಾಡು. ಈ ಮಗ ಹೆಂಗಾಗುತ್ತೆ ನೋಡೋಣ. ಅವ್ರ ಆಡುವಂಗೆ ಇವರು ಅಭ್ಯಾಸ ಮಾಡಬೇಕಾದ್ರೆ ಹೊರತು ಈ ರೀತಿ ತಿಳ್ಕೊಂಡು ಆಡೋರು ಇಲ್ಲ. ಅದಕ್ಕೆ ಪುರಾಣಿ ಆಡುವ ಹೆಂಗಾಡಿ ಅವನು ಏನಪ್ಪ ಯಪ್ಪ ಬಣ್ಣ ಕೇಳಿದ್ದೀನಿ ಅಂತ ಹೇಳಿದೆ. ಯಾಕೆಂದ್ರೆ ಎಲ್ಲರೂ ಒಂದೊಂದು ಬಂದರೆ ನನ್ನ ಫ್ರೀ ಅಂತ ನಾನು 8 ರಾತ್ರಿಯಿಂದ 6 ಬಂದಿದ್ದೀನಿ. ರಾತ್ರಿ ಚಂದನಗರ, ನಿನ್ನೆ ಬೆಳಿಗ್ಗೆ ಶ್ರವಣಗೌಡ, ಇವತ್ತಿಲ್ಲಿ ನಾಳೆ ಬೆಳಿಗ್ಗೆ ಮನೆ ಕೊಟ್ಟು ದಿನ ಕಾರ್ಯಕ್ರಮ ಏನು ಮಾಡೋದು. ಆಡುವಂಥ ಶಕ್ತಿ ಇರತಕ್ಕಂಥ ಶಕ್ತಿ ಮುಂದುವರಿಕೊಂಡು ಮೂಲೆ ಸೇರಿಸಿ
ಯಾವಾಗ ನಮ್ಮ ಮುಗಿಸೋದಿಲ್ಲ ಕೇಳೋರು ಹಾಗಾಗತ್ತೆ. ಡಾಕ್ಟರ್ ನಮ್ಮ ಪಿ.ಟಿ. ಶ್ರೀನಿವಾಸರ ಜೊತೆ ಮದ್ರಾಸ್ನಲ್ಲಿ ಒಂದು ಆರಂಭಿಸಿದೆ 1993ರಲ್ಲಿ. ಅವರು ಸ್ಟಾರ್ನಲ್ಲಿ ಕುಂತಿದ್ರು 5 ಪೇಜ್ ಒಂದು ಆಳಿಗೆ 5,000 ರೂಪಾಯಿ. ನಮ್ಗೆ ಅದೇ ದೊಡ್ಡ ದುಡ್ಡು. 3,000 ಕೊಡ್ತೀನಿ, ನಾವು ಬೆಂಗಳೂರಿಂದ ಬಂದಿದ್ದೀವಿ, 2,000 ಬಿಟ್ಕೊಡಿ ಸರ್. ಪಿ.ಟಿ. ಶ್ರೀನಿವಾಸ ಹೇಳಿದ್ರು, ಅದೇ ಸ್ವಾಮಿ, ನಾನು ನೈವೇದ್ಯವರ ಸಿನಿಮಾದಲ್ಲಿ ಹಾಡಾಡುವಾಗ ಆಕಾಶದ ಬೀಳಲಿ ಮೇಲೆ ಯಾರಿಗೆ ಅವ್ರ ಸಂಭಾವನೆ 500 ರೂಪಾಯಿ ಅಂತೆ. ಇವತ್ತು ನೋಡಿ ಮಹೇಸ್ವಾಮಿ, ನನ್ನ ಸ್ವರ ಇಲ್ಲ, ಹೊರ ಇದೆ. ಅವ್ರ ಸ್ವರ ಇತ್ತು, ಹೊರ ಇಲ್ಲ, ಏನಪ್ಪ ಮಾಡಿ ಅಂತ ಪಾಪ ನೋಡ್ಕೊಂಡು ಮಾತನಾಡುದು. ಆಗ 5,000 ಕೊಟ್ಬಿಟ್ಟೆ. ಪಾಪ ಅಂತ ಮೇರು ನಟ ಇವತ್ತು 2,000 ವರ್ಷಗಳಾಗಿ ಎಷ್ಟು ಕೇಳ್ಕೊತಾ ಇದ್ದಾರೆ ಅಂತೇಳಿ 5,000 ಕೊಟ್ಟು ಟೀಚರಿಗೆ ಸಂಗೀತ. ಅವ್ರ ಸಂಗೀತದಲ್ಲಿ ನಾನು ಅವ್ರ ಕೈಯಲ್ಲಿ ಒಂದು ಹಾಡು ಆಡಿಸ್ತೆ. ಅದಕ್ಕೆ ಎಂತೆಂತ ಘಟಾನುಘಟಿಗಳು ಅವತ್ತು ಆಡದವ್ರಿಗೆಲ್ಲ ಏನೇನೂ ದುಡ್ಡಿಲ್ಲ. ಇವತ್ತು ಮಾಧವ ಸಿಂಹಕ್ಕೆ ನಾನು ಪ್ರಭಾಕರ್ ಮಗನ ಒಂದು ಹಾಡು ಆಡಿದೆ. ನನಗೆ ಕೊಟ್ಟು ಬರೀ 17,000 ರೂಪಾಯಿ. ಅದು 5,000 ರೂಪಾಯಿ ಕಾರ್ಬನ್ ಹೊಂಟು, ಇನ್ನು 5,000 ರೂಪಾಯಿ ನಮ್ಗೆ ಉಳಿದದ್ದು. ಅದೇ ಸೋನಲಿಂಗಂ ಕರ್ಕೊಂಡು ಅವೇ ಸಿನಿಮಾದಲ್ಲಿ ಆಡ್ಸವ್ರೆ 7 ಲಕ್ಷ ಕೊಟ್ಟವ್ರೆ. ಯಾವ ಪುಣ್ಯ ನನಗೆ ನನಗೆ ಬರೀ 10,000 ರೂಪಾಯಿ ಕೊಟ್ಟು ಕಳ್ಸೋದು. ಬಟ್ ಇದಿಷ್ಟೇ ನಮ್ಮ ಮನೆ ಬಾರ ಇಷ್ಟೇ. ಅದಕ್ಕೆ ಅವ್ರಿಗೆ ವರನೂ ಇದೆ, ಸ್ವರನೂ ಇದೆ. ನಮ್ಮ ಜನಪದವರು ನಾವೇನೇ ಹಾಕೊಂಡು ಹೋಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಯೋಗಿ ತಂದದ್ದು ಯೋಗಿಗೆ, ಜೋಗಿ ತಂದದ್ದು ಜೋಗಿಗೆ. ಯಾರ್ಯಾರು ಏನೇನು ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವು ಕೇಳ್ಕೊಂಡು ನಾವು ಶಿಸ್ತು ಬಂದಿದ್ದೀವಲ್ಲ, ನಾವೇ ಸಂತೋಷ ಪಡ್ಬೇಕು. ನಮಗಿಂತ ಇನ್ನೂ ಎಷ್ಟೋ ಜನ ಫುಟ್ಪಾತ್ ರೈಲ್ವೆ ಟ್ರ್ಯಾಕ್ಟರಲ್ಲಿ ಅವರು ನನಗಿಂತೂ ಉನ್ನತವಾದಂತ ಆಡ್ತಕ್ಕಂಥವ್ರು ಅವ್ರನ್ನ ತಟ್ಟೆ ಹಿಡ್ಕೊಂಡು ವಿಸರ್ಜನೆ ಮಾಡ್ತಾರೆ, ಅಲ್ಲಿ ಹಾಡುಗಾಡ ಆಡ್ತಾರೆ. ಪಾಪ ಏನ್ ಮಧುರವಾದಂತ ಕಂಠ ಸಿರಿ ಅವರಿಗೆ. ಏನ್ ಮಾಡೋದು ಅವ್ರು? ಹಾಗೆ ನಾವು ಇಷ್ಟಾಗಿದ್ದೀವಲ್ಲ, ನಾವೇ ಪುಣ್ಯವಂತರು. ನಿಮ್ಮೆಲ್ಲರಿಗೂ ಶರಣು ಶರಣು ಚೆನ್ನಾಗಿ. ಹೇಳಿದ 100 ಆಡ್ತೀನಿ. ಈಗಲೇ ಆಗ್ಬೇಕಾ? ಮಾಡ್ತೀನಿ. ಅನೇಕ ಕಾರ್ಯಕ್ರಮ ಈಗಲೇ ಆಗ್ಬೇಕು. ಬರೀ 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 26 ವರ್ಷದಿಂದ ನಾನು ಅರ್ಜುನ್ ಜೋಗಿ ಆಡುವಂತ ಒಂದು ಕಥೆ ಮಾಡಿದ್ದೆ. ಪಾಂಡೂರು ಕಥೆನ ಅಪ್ಪ ಮೈಸೂರು ಹುಡುಗಿರು ಅಷ್ಟಿರೋರು ಮೆಟ್ಲ ಮೇಲೆ ನಿಂತ್ಕೊಂಡು ಕುಡಿಸಿ ಇದನ್ನ ಫೇಸ್ಬುಕ್ ಹಾಕಿ ಕಳಿಸ್ಬಿಟ್ರಪ್ಪ. ಹೋಯ್ತು 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 ಆಂಜನೇಯ ಬಾಳೆ ಬಂದ್ರೆ ಬೆಳೆದೋಯ್ತು. ನನಗೆ 10 ರೂಪಾಯಿ ಯಾರು ಕೊಡಲಿಲ್ಲ. ಅವರು ಮಾಡ್ಕೊಂಡು ಅವರು ಲಕ್ಷ ಲಕ್ಷ ದುಡ್ಡು ಮಾಡ್ಕೊಂಡು ನನಗೆ 10 ರೂಪಾಯಿ ಕೊಟ್ಟಿಲ್ಲ. ನನ್ನ ಜೋಡಿಗಾರು 10 ರೂಪಾಯಿ ಕೊಟ್ಬಿಟ್ಟಿದ್ರೆ ಮಾದಪ್ಪ ನೀನು ಪಾತ್ರೆ ಮಾಡ್ತಾರೆ ಏನ್ಬಿಡಿ. 10 ರೂಪಾಯಿ ಯಾರು ಕೊಟ್ಟಿಲ್ಲ. ಎಲ್ಲ ಬೇಕಾದ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರು. ಅದು ಯೋಗ. ಅವ್ರಿಗೆ ಆ ಯೋಗ ಇತ್ತು, ಅವ್ರು ಸೇರ್ಕೊಂಡು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಭಾಗ್ಯಲಕ್ಷ್ಮಿ ಬಾರಮ್ಮನ ಸಿನಿಮಾದಲ್ಲಿ ಒಂದು ಆಡ್ಬಾರ್ದವ್ರು ಹೆಚ್ಚು ಉದ್ದೇಶ ಇದ್ದರು. ಏನಂತ? ಅಲ್ಲದ ಕರೆಗೆ ನೀರರಿಯುವುದು ಹಣವಂತನಿಗೆ ನಾನು ಸೇರುವುದು. ಏನು ಮಾಯವೋ ಏನು ಮರ್ಮವೋ. ಹಾಗೆ ಹಣವಂತರಿಗೆ ಹಣ ಸೇರೋದು, ಅಲ್ಲದ ಕರೆಗೆ ನೀರರಿಯೋದು. ಚಿಟ್ಟಿನ ಮೇಲೆ ಯಾವತ್ತು ನೀರರಿಯಲ್ಲ, ಹಣ ಇದ್ದದವ್ರಿಗೆ ಹಣ ಯಾವತ್ತು ಬಂದು ಸೇರಲ್ಲ. ಅದಕ್ಕೇನೆ ವಾಸ್ತವಕ ರವಿ ಹಾಗೆ ಇನ್ನೊಂದು ಅರ್ಜುನ್ ಜೋಗಿ ಅನ್ನೋ ಗೀತೆಯನ್ನ ಆಡೋಣ. ಕೇಳಿ. ಸನ್ಯಾಸಿ ಮಾಡಬಹುದು
ನಾನಾದೆ